ಹೊಸದಾಗಿ ಯಾವ ವ್ಯಕ್ತಿ ಬಂದ್ರೆ ಇನ್ನೂ ಬಿಟ್ಟರೆ ಹೊಲಗಳಲ್ಲೇ ಸಹಿತ ಇಂಥವು ನಾವು ನೋಡಿದ್ವಿ ಸಾಕಷ್ಟು. ಅದಕ್ಕೆ ಇದನ್ನು ಹೋಗಿ ಬಿಡಬೇಕು ಅನ್ನುವಂಥದ್ದು, ಮುಕ್ತ ಮಾಡಬೇಕು ಅನ್ನುವಂಥ ಮಾತು ಮಾಡಿದರು. ಇದರ ಯಾವ ರೀತಿ ಮುಕ್ತ ಮಾಡೋದು ಅನ್ನೋದು ಕ್ಲಾರಿಟಿ ಇರಲಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲಿ ಎಲ್ಲಿ ಇರ್ತಾವೆ ಅಲ್ಲೇ ಬಿಡಬೇಕು, ಅಥವಾ ಅವ್ರು ನೋಡೋದು ಕಾಡಿಗೆ ಅದು ಬಿಡಬೇಕು, ಮತ್ತೆಲ್ಲಿ ಬಿಡಬೇಕು ಅದನ್ನು. ಮತ್ತು ಯಾಕಂದ್ರೆ ನಾಡಿನಲ್ಲಿ ತೊಂದರೆ ಕೊಡೋದು ಗ್ಯಾರಂಟಿ ಅದ. ಮುಂದೆ ಕೊಲ್ಲಬೇಕಾದ್ರೆ ಮನಸ್ಸು ಒಪ್ಪುವುದಿಲ್ಲ. ಒಂದು ನಾಗರಿಕ ಸಮಾಜ ಆಗಿರ್ಬೋದು, ನಮ್ಮ ಸಮಾಜ ಎಲ್ಲನೂ ಆಯಿತು, ನಾವು ಆಯಿತು, ಯಾರು ಅದನ್ನು ಒಪ್ಪುವುದಿಲ್ಲ. ಹಾಗಾದ್ರೆ ಮಾಡೋದೇನು ಆಗಿರುತ್ತಿರೋದು ಸರಳ ಹಾದಿರಪ್ಪ ಅಂದರೆ ಕಾಡಿಗೆ ಬಿಡುವಂಥದ್ದು. ಇಲ್ಲ ಕಾಡ ಪ್ರಾಣಿಗಳು ಉಳಿಬೇಕಲ್ರಿ, ಅಲ್ಲಿ ಜೀವನ ವ್ಯವಸ್ಥೆ ಹೆಂಗದ ಇಲ್ಲೇ ಒಂದಕ್ಕೊಂದೊಂದು ಬದುಕುವಂಥದ್ದು. ಸಣ್ಣ ಮೀನು ದೊಡ್ಡ ಮೀನು ತಿಂದು ಬದುಕ್ತದೆ. ಇದು ವ್ಯವಸ್ಥೆ ಇದೆ. ಇದನ್ನು ನಾವು ಅರ್ಕೋಬೇಕಾಗ್ಯದ. ಮಾನವೀಯತೆಯ ದೃಷ್ಟಿಯಲ್ಲಿ ಹೇಳಿದ್ದು ಯೋಗಿದ್ರು. ವಾಸ್ತವವಾಗಿ ಈ ಸಪೋಸ್ ಇನ್ನೊಂದು ನಾವು ಪ್ರಶ್ನೆ ಮಾಡಬೇಕಾಗಿತ್ತು. ಇವತ್ತು ಮೀನುಗಳನ್ನು ತಿನ್ನೋ ಜನ ಇಲ್ಲದೆ ಹೋಗಿದ್ರೆ ಇವತ್ತು ಪರಿಸ್ಥಿತಿ ಏನಾಗಿತ್ತು? ನಾವಿವತ್ತು ನದಿಗಳಲ್ಲಿ ಹೆಜ್ಜೆ ಇಡೋದು ಕಷ್ಟ ಹೋಗ್ಬಿಡೋದು, ಬದುಕೋದು ಕಷ್ಟ ಆಗ್ತಾಯಿತ್ತು. ನದಿ ಆಯಿತು, ಮತ್ತೆ ಆಯಿತು. ಈಗ ನೋಡಿದ್ರು ನಾವು ಶೃಂಗೇರಿಯಲ್ಲಿ ಹೋದಾಗ ಅಲ್ಲಿ ಮೀನುಗಳು ಯಾವ ರೀತಿ ಇರ್ತಾವೆ ಅಂತೇಳಿ. ಯಾಕಂದ್ರೆ ಬೇಟೆ ಆಡೋದಿಲ್ಲ, ನೀರು ಇಳಿಸೋದು ಕಷ್ಟ ಆಗ್ತದೆ. ಅದರ ಅರ್ಥ ಏನಪ್ಪ ಅಂತಂದ್ರೆ, ಯಾವುದಕ್ಕೂ ತನ್ನದೇ ಅಂತ ಲಿಮಿಟ್ ಇರ್ತದಂತ. ಮಾಂಸಾಹಾರ ಯಾಕೆ ಬಂತು? ಮತ್ತು 70% ಜನ ಮಾಂಸಾಹಾರಿಗಳಿದ್ದಾರಲ್ಲೇ ಈ ಜಗತ್ತಿನಲ್ಲಿ. ಬರೀ ಭಾರತ ಒಂದಲ್ಲ, ಇಡೀ ಜಗತ್ತಿನಲ್ಲಿ 70 ಮೇಲ್ಪಟ್ಟು ಮಾಂಸಾಹಾರಿಗಳಿದ್ದಾರೆ. ಯಾಕಂದ್ರೆ ಒಂದೊಂದು ತಿಂದು ಬದುಕುವಂಥದ್ದು ಸರಣಿ ಅದ್ರ ಇಲ್ಲೇ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ಯದ. ಮಾನವೀಯತೆ ನೆಲೆಗಟ್ಟಿನಲ್ಲಿ ಅವ್ರು ಕೊಲ್ಲಬಾರ್ದು, ಹೌದು ಕೊಲ್ಲಬಾರ್ದು. ಆದರೆ ಅವು ಪಾಪ ತೊಂದರೆ ಕೊಡ್ಲಿಕ್ಕೆ ಏನು ಮಾಡಬೇಕು? ಅಟ್ಲೀಸ್ಟ್ ಕಾಡಿಗೆ ಹೋಗಿ ಬಿಟ್ಬಿಡೋದು. ಅದು ಏನಾಗ್ತದೆ ರೀ ಅಲ್ಲ. ಇದ್ರ ಮತ್ತಿನದ ಇವತ್ತಿನ ಸುಪ್ರೀಂ ಕೋರ್ಟ್ಗೆ ಅನಿಸದ, ಹೌದಪ್ಪ ಈ ನಾಯಿಗಳನ್ನು ಅವುಗಳನ್ನ ನೀವು ಮುಕ್ತಗೊಳಿಸ್ಬೇಕು ಬೀದಿಯಿಂದ. ಬೀದಿಯಿಂದ ಅಷ್ಟೇ ಅಲ್ಲ, ಓರಿಗಳು ಅನಿಸಿದ್ದು ಭಾಳ